ರೀಲ್ಸ್ನಲ್ಲಿ ಮಚ್ಚು ಹಿಡಿದು ಜೈಲು ಪಾಲಾಗಿದ್ದ ಬಿಗ್ ಬಾಸ್ ರಜತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಅಚಾನಕ್ ಆಗಿ ಆಗಿದ್ದು ನಿಮಗೂ ಗೊತ್ತಿರಲಿಲ್ಲ ಅಂತ ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅಂದ್ರೆ ನಿಮಗೆ ಗೊತ್ತೇ ಇರಲಿಲ್ವಾ? ಅದರ್ವೈಸ್ ಏನಾದರೂ ಗೊತ್ತಿದ್ದು ಆ ಕ್ಷಣಕ್ಕೆ ಗೊತ್ತಾಗದೆ ಏನಾದರೂ ಮಿಸ್ಟೇಕ್ ಮಾಡಿದ್ದ, ಹೇಗೆ ಏನು ಅಂತ ಸರ್? ಮೇಡಮ್, ಇವಾಗ ನೀವು ರೀಲ್ಸ್ ಮಾಡ್ತೀರಾ ತಾನೆ? ಮಾಡೋದೇ ಇಲ್ವಾ ನೀವು? ಸೊ ರೀಲ್ಸು ಅದು ನಮಗೆ ಅದು ಕೊಟ್ಟಿದ್ದ ಕಾನ್ಸೆಪ್ಟ್ ಆ ಥರ ಇತ್ತು. ಅಂದರೆ ಚಾನಲಿಂದ ದರ್ಶನ್ ಸರ್ದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ವಿನಿಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ರು, ಸುದೀಪ್ ಸರ್ ಕ್ಯಾರೆಕ್ಟರ್ ಬಂದು ಸ್ನೇಹಿತು ಕೊಟ್ಟಿದ್ರು, ಆಮೇಲೆ ಮಂಜುಗೆ ಬಂದು ರವಿ ಸರ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಒಬ್ರೊಬ್ರಿಗೂ ಒಂದು ಪಾತ್ರ ಕೊಟ್ಟಿದ್ರು. ಇವನಿಗೆ ಗಿಟಾರ್ ಕೊಟ್ಟಿದ್ರು, ಮಂಜುಗೆ, ನನಗೆ ಮಜ್ ಕೊಟ್ಟಿದ್ರು. ಸೊ ಅದೇನಾಯಿತು ಅಂದರೆ ರೀಲ್ಸ್ ಮಾಡೋಣ, ನಾನು ವಿನಿ ಬೆಳಗ್ಗೆ ರೆಡಿ ಆದಾಗ ಇಬ್ಬರು ಡ್ರೆಸ್ ಚೆನ್ನಾಗಿತ್ತು, ರೀಲ್ಸ್ ಮಾಡೋಣ ಅಂತ ಮಾತುಕತೆ ಆಯಿತು, ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ, ಇಷ್ಟೇ. ಸೊ ನಮಗೆ ಒಂದು ಪರಿಕಲ್ಪನೆಯೂ ಇರಲಿಲ್ಲ, ಇದು ಇಷ್ಟು ದೊಡ್ಡದು ಆಗುತ್ತೆ, ಇಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅನ್ನೋದು ನಮಗೇನೂ ಗೊತ್ತಿರಲಿಲ್ಲ. ಇದು ನ್ಯೂಸ್ ಆಗ್ತಿರಲಿಲ್ಲ, ಮಾಡಿದ್ದು ಅಷ್ಟೇ. ಸೊ ಅದು ಆಯಿತು, ರೀಲ್ಸ್ ಆಯಿತು, ಮುಗಿಸಿದ್ವಿ, ನಮ್ಮ ಪಾಡಿಗೆ ನಾವು ಒಟ್ಬಿಟ್ವಿ. ಆಮೇಲೆ 2 ದಿವಸ ಆದಮೇಲೆ ನೋಟಿಸ್ ಬಂತಂತೆ ವಿನಿಗೆ. ಅವನೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಸ್ಟೇಷನ್ ಹತ್ರ, ಎಲ್ಲ ಸಾಲ್ವ್ ಆಯಿತು. ನನಗೂ ಬಂದಿತ್ತಂತೆ. ಸೊ ನಾನು ಇರಲಿಲ್ಲ ಇಲ್ಲಿ, ನಾನು ಎಲ್ಲ ಕಡೆ ಸ್ವಲ್ಪ ಓಡಾಡ್ತಾ ಇದ್ದೆ. ಸೊ ನಾನು ಹೋಗೋಕ್ಕಾಗಿಲ್ಲ. ವಿನಿ ಮಾತಾಡ್ಕೊಂಡು ಬಂದಿದ್ದಾನಲ್ಲ, ಇನ್ನೇನು ದೊಡ್ಡದು ಆಗಲ್ಲ ಅನ್ನೋದೊಂದು ಮೈಂಡಲ್ಲಿತ್ತು. ಅದು ನೋಡಿದ್ರೆ ನಾನು ಹೋಗದಿರೋ ಕಾರಣ FIR ಆಗೋಯ್ತು. ಸೊ FIR ಆಯಿತು, ಅದನ್ನು ಫೇಸ್ ಮಾಡಿದ್ವಿ. ಬಟ್ ಇದಿಷ್ಟು ದೊಡ್ಡದು ಆಗುತ್ತೆ ಅಂತ ನಮಗೇನೂ ಗೊತ್ತಿರಲಿಲ್ಲ. ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಅನ್ನೋದು ಗೊತ್ತಿರಲಿಲ್ಲ, ಇಲ್ಲ ಅದು ಪಬ್ಲಿಕ್ಕಲ್ಲಿ ಈ ಥರ ನಿಂತ್ಕೊಂಡು ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಸೊ ಏನೂ ಗೊತ್ತಿಲ್ಲದೆ ಮಾಡಿರೋದು ಇದು ಅಷ್ಟೇ. ರೀಲ್ಸ್ನಲ್ಲಿ ಮಚ್ಚು ಹಿಡಿದು ಜೈಲು ಪಾಲಾಗಿದ್ದ ಬಿಗ್ ಬಾಸ್ ರಜತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಅಚಾನಕ್ ಆಗಿ ಆಗಿದ್ದು ನಿಮಗೂ ಗೊತ್ತಿರಲಿಲ್ಲ ಅಂತ ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅಂದ್ರೆ ನಿಮಗೆ ಗೊತ್ತೇ ಇರಲಿಲ್ವಾ? ಅದರ್ವೈಸ್ ಏನಾದರೂ ಗೊತ್ತಿದ್ದು ಆ ಕ್ಷಣಕ್ಕೆ ಗೊತ್ತಾಗದೆ ಏನಾದರೂ ಮಿಸ್ಟೇಕ್ ಮಾಡಿದ್ದ, ಹೇಗೆ ಏನು ಅಂತ ಸರ್? ಮೇಡಮ್, ಇವಾಗ ನೀವು ರೀಲ್ಸ್ ಮಾಡ್ತೀರಾ ತಾನೆ? ಮಾಡೋದೇ ಇಲ್ವಾ ನೀವು? ಸೊ ರೀಲ್ಸು ಅದು ನಮಗೆ ಅದು ಕೊಟ್ಟಿದ್ದ ಕಾನ್ಸೆಪ್ಟ್ ಆ ಥರ ಇತ್ತು. ಅಂದರೆ ಚಾನಲಿಂದ ದರ್ಶನ್ ಸರ್ದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ವಿನಿಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ರು, ಸುದೀಪ್ ಸರ್ ಕ್ಯಾರೆಕ್ಟರ್ ಬಂದು ಸ್ನೇಹಿತು ಕೊಟ್ಟಿದ್ರು, ಆಮೇಲೆ ಮಂಜುಗೆ ಬಂದು ರವಿ ಸರ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಒಬ್ರೊಬ್ರಿಗೂ ಒಂದು ಪಾತ್ರ ಕೊಟ್ಟಿದ್ರು. ಇವನಿಗೆ ಗಿಟಾರ್ ಕೊಟ್ಟಿದ್ರು, ಮಂಜುಗೆ, ನನಗೆ ಮಜ್ ಕೊಟ್ಟಿದ್ರು. ಸೊ ಅದೇನಾಯಿತು ಅಂದರೆ ರೀಲ್ಸ್ ಮಾಡೋಣ, ನಾನು ವಿನಿ ಬೆಳಗ್ಗೆ ರೆಡಿ ಆದಾಗ ಇಬ್ಬರು ಡ್ರೆಸ್ ಚೆನ್ನಾಗಿತ್ತು, ರೀಲ್ಸ್ ಮಾಡೋಣ ಅಂತ ಮಾತುಕತೆ ಆಯಿತು, ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ, ಇಷ್ಟೇ. ಸೊ ನಮಗೆ ಒಂದು ಪರಿಕಲ್ಪನೆಯೂ ಇರಲಿಲ್ಲ, ಇದು ಇಷ್ಟು ದೊಡ್ಡದು ಆಗುತ್ತೆ, ಇಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅನ್ನೋದು ನಮಗೇನೂ ಗೊತ್ತಿರಲಿಲ್ಲ. ಇದು ನ್ಯೂಸ್ ಆಗ್ತಿರಲಿಲ್ಲ, ಮಾಡಿದ್ದು ಅಷ್ಟೇ. ಸೊ ಅದು ಆಯಿತು, ರೀಲ್ಸ್ ಆಯಿತು, ಮುಗಿಸಿದ್ವಿ, ನಮ್ಮ ಪಾಡಿಗೆ ನಾವು ಒಟ್ಬಿಟ್ವಿ. ಆಮೇಲೆ 2 ದಿವಸ ಆದಮೇಲೆ ನೋಟಿಸ್ ಬಂತಂತೆ ವಿನಿಗೆ. ಅವನೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಸ್ಟೇಷನ್ ಹತ್ರ, ಎಲ್ಲ ಸಾಲ್ವ್ ಆಯಿತು. ನನಗೂ ಬಂದಿತ್ತಂತೆ. ಸೊ ನಾನು ಇರಲಿಲ್ಲ ಇಲ್ಲಿ, ನಾನು ಎಲ್ಲ ಕಡೆ ಸ್ವಲ್ಪ ಓಡಾಡ್ತಾ ಇದ್ದೆ. ಸೊ ನಾನು ಹೋಗೋಕ್ಕಾಗಿಲ್ಲ. ವಿನಿ ಮಾತಾಡ್ಕೊಂಡು ಬಂದಿದ್ದಾನಲ್ಲ, ಇನ್ನೇನು ದೊಡ್ಡದು ಆಗಲ್ಲ ಅನ್ನೋದೊಂದು ಮೈಂಡಲ್ಲಿತ್ತು. ಅದು ನೋಡಿದ್ರೆ ನಾನು ಹೋಗದಿರೋ ಕಾರಣ FIR ಆಗೋಯ್ತು. ಸೊ FIR ಆಯಿತು, ಅದನ್ನು ಫೇಸ್ ಮಾಡಿದ್ವಿ. ಬಟ್ ಇದಿಷ್ಟು ದೊಡ್ಡದು ಆಗುತ್ತೆ ಅಂತ ನಮಗೇನೂ ಗೊತ್ತಿರಲಿಲ್ಲ. ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಅನ್ನೋದು ಗೊತ್ತಿರಲಿಲ್ಲ, ಇಲ್ಲ ಅದು ಪಬ್ಲಿಕ್ಕಲ್ಲಿ ಈ ಥರ ನಿಂತ್ಕೊಂಡು ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಸೊ ಏನೂ ಗೊತ್ತಿಲ್ಲದೆ ಮಾಡಿರೋದು ಇದು ಅಷ್ಟೇ.